ಅಂಡ್ ಸರ್ ನಿಮ್ಮ ಮೂವೀಸ್ಗಳಲ್ಲಿ ಅಂದ್ರೆ ಇವಾಗ ಕೃಷ್ಣನ್ ಲವ್ ಸ್ಟೋರಿ ಅಥವಾ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣ ಲೀಲಾ, ಕೃಷ್ಣ ರುಕ್ಕು, ಕೃಷ್ಣ ಟಾಕೀಸ್, ಸೊ ಈ ಮೂವೀಸ್ಗಳಲ್ಲಿ ನೀವು ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಮೂವಿಯ ಪಾರ್ಟ್ 2 ಬರಬೇಕು ಅನ್ನೋದಾದ್ರೆ ಯಾವ ಮೂವಿಯ ಪಾರ್ಟ್ 2 ನ ಮಾಡೋದಕ್ಕೆ ಇಷ್ಟಪಡ್ತೀರಾ ನೀವು? ಕಂಟಿನ್ಯೂಷನ್ ಹಾ, ಎಕ್ಸ್ಕ್ಯೂಸ್ ಮೀ ಪಾರ್ಟ್ 2 ಮಾಡ್ಬೋದು. ಓಕೆ. ಬಿಕಾಸ್ ಸುನೀಲ್ ಏನಾದ ಅನ್ನೋದು ಅದು ಕಾಡ್ತಾ ಅದು ಬಿಟ್ರೆ ಬೇರೆ ಎಲ್ಲ ಸಿನಿಮಾಗೆ ಐ ಥಿಂಕ್ ಒಂದು ಅಪ್ರೋಪ್ರಿಯೇಟ್ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಹಾ. ತಾಜ್ ಮಹಲ್ಗೂ ದಟ್ಸ್ ಎ ಕನ್ಕ್ಲೂಷನ್. ಕೃಷ್ಣನ್ ಲವ್ ಸ್ಟೋರಿಗೂ ಒಂದು ಕನ್ಕ್ಲೂಷನ್ ಇದೆ. ಆ್ಯಂಡ್ ಐ ಥಿಂಕ್ ಕೃಷ್ಣ ಅನ್ನೋ ಪಾತ್ರ ಅವಳನ್ನ ಅಷ್ಟು ಪ್ರೀತಿಸಿರೋದ್ರಿಂದ ಅವ್ನು ಹೇಳಿದ ಅದ್ರಲ್ಲಿ ಡೈಲಾಗ್ ಹೇಳ್ತಾನಲ್ಲ, ನೀನು ಎಷ್ಟೇ ಕೆಟ್ಟ ಕೆರ ಹಿಡಿದೋದ್ರು ಏನೇ ಆದರೂ ನೀನು ನಂಗೆ ಬೇಕು ಅಂದರೆ, ಸೊ ಅವಳನ್ನೇ ಪ್ರೀತಿಸ್ಕೊಂಡಿದ್ದಾನೆ. ಅವಳು ಹೋದ್ರೂ ಅವಳ ಪ್ರೀತಿಯಲ್ಲೇ ಇರ್ತಾನೆ. ಹೌದು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಪಾರ್ಟ್ 2 ಕೊಟ್ಟರೆ ನಾವು ಮತ್ತೊಂದು ಹೀರೋಯಿನ್ ತರಬೇಕಾಗುತ್ತೆ. ಆ ಪ್ರೀತಿಗೆ ಅನ್ಯಾಯ ಅಂದರೆ ಅವ್ನು ಪ್ರಾಮಾಣಿಕವಾಗಿ ಪ್ರೀತಿಗೆ ಮತ್ತೆ ಒಂದು ಬೇರೆ ದಾರಿ ರೂಟ್ ಕೊಟ್ಟಂಗೆ ಆಗುತ್ತೆ. ಸೊ ಅದು ಅಲ್ಲಿಗೆ ಇದ್ಬಿಟ್ರೆ ಒಳ್ಳೇದು. ಬಿಕಾಸ್ ಆ ಒಂದು ಗಿಲ್ಟ್ ಅವರಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಳೇ ಪ್ರೀತಿಸ್ತಾ ಇದ್ದಾನೆ, ಅದೇ ಕಂಟಿನ್ಯೂಷನ್ ಅದು. ಹೌದು. ಕೃಷ್ಣ ಲೀಲಾನಲ್ಲಿ ಕೂಡ ಒಂದು ಹ್ಯಾಪಿ ಎಂಡಿಂಗ್ ಆಗಿದೆ. ಫೈನಲಿ ಹ್ಯಾಪಿ ಸಂಸಾರ ಆಗಿದೆ. ಎಲ್ಲರೂ ಅವನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು. ಯಾಕೆ ಸ್ಯಾಕ್ರಿಫೈಸ್ ಮಾಡ್ತಿದ್ದ, ಯಾಕೆ ಒದ್ದಾಡ್ತಾ ಇದ್ದ, ಯಾರಿಗೋಸ್ಕರ ಹೋರಾಡ್ತಾ ಇದ್ದ, ಅದು ಎಲ್ಲ ಪ್ರತಿಯೊಂದು ಫ್ಯಾಮಿಲಿ ಕಾಮನ್ ಮ್ಯಾನ್ ವ್ಯಕ್ತಿತ್ವದ ಒಂದು ಪ್ರತಿಬಿಂಬ ಅದು. ಸೊ ಅದು ಕರೆಕ್ಟಾಗಿ ಸಿಕ್ಕಿದೆ. ಐ ಥಿಂಕ್ ಎಕ್ಸ್ಕ್ಯೂಸ್ ಮೀ ಇನ್ನ ಕಂಟಿನ್ಯೂಷನ್ ಮಾಡ್ಬೋದು. ಓಕೆ, ಎಕ್ಸ್ಕ್ಯೂಸ್ ಮೀ ಪಾರ್ಟ್ 2. ಸುನಿಲ್ ಪಾಪ ಅವನಿಗೆ ಸಿಕ್ಕಿಲ್ಲ, ಅವನು ಕಂಟಿನ್ಯೂ ಮಾಡ್ಬೋದು. ಓಕೆ.